ಆರ್ಟಿಇ ಅನುದಾನ ಬಿಡುಗಡೆ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ಖಾಸಗಿ ಶಾಲೆ ಆಡಳಿತ ಮಂಡಳಿ ಗರಂ ಆಗಿದೆ. ಶಿಕ್ಷಣ ಇಲಾಖೆ ಉದ್ದೇಶಪೂರ್ವಕವಾಗಿ ತಪ್ಪು ಲೆಕ್ಕಾಚಾರ ಮಾಡುತ್ತಿದ್ದು, ಇದರಿಂದ ಖಾಸಗಿ ಶಾಲೆಗಳಿಗೆ ಸಾವಿರಾರು ಕೋಟಿ ರೂಪಾಯಿ ನಷ್ಟವಾಗಿದೆ. ಸರ್ಕಾರದ ಈ ದ್ವಂದ್ವ ನೀತಿ ವಿರುದ್ಧ ಇದೀಗ ಖಾಸಗಿ ಶಾಲಾ ಆಡಳಿತ ಮಂಡಳಿ ಕೋರ್ಟ್ ಮೆಟ್ಟಿಲೇರಿದ್ದು, ಸಮಸ್ಯೆ ಬಗೆಹರಿಸಿ ಅಂತ ಪ್ರಧಾನಮಂತ್ರಿಗೂ ಪತ್ರ ಬರೆದಿದೆ. ಆರ್ಟಿಇ ಅನುದಾನ ಬಿಡುಗಡೆಯಲ್ಲಿ ಶಿಕ್ಷಣ ಇಲಾಖೆ ಕಳ್ಳಾಟ. ತಪ್ಪು ಲೆಕ್ಕ ಕೊಟ್ಟಿದ್ರಿಂದ ಖಾಸಗಿ ಶಾಲಾ ಆಡಳಿತ ಮಂಡಳಿಗೆ ನಷ್ಟ. ಯಾವುದೇ ಮಗು ಶಿಕ್ಷಣದಿಂದ ವಂಚಿತರಾಗಬಾರದು ಅಂತ ಸರ್ಕಾರ ಆರ್ಟಿಇ ಯೋಜನೆ ಜಾರಿಗೆ ತಂದಿತ್ತು. ಇಡೀ ದೇಶಾದ್ಯಂತ ಬಹುತೇಕ ರಾಜ್ಯಗಳಲ್ಲಿ ಆರ್ಟಿಇ ಈಗಾಗಲೇ ಜಾರಿಯಲ್ಲಿದೆ. ಆದರೆ ಇದೇ ಕಾಯ್ದೆ ಹೆಸರಲ್ಲಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಅಕ್ರಮ ನಡೆಸುತ್ತಿದ್ದಾರೆ ಅಂತ ಖಾಸಗಿ ಶಾಲಾ ಆಡಳಿತ ಮಂಡಳಿ ಆರೋಪ ಮಾಡಿದೆ. ಆರ್ಟಿಇ ಅಡಿಯಲ್ಲಿ ದಾಖಲಾಗುವ ಪ್ರತಿ ವಿದ್ಯಾರ್ಥಿಗೆ ಸರ್ಕಾರದಿಂದ ಸಿಗಬೇಕಾದ ನೈಜ ಅನುದಾನವನ್ನು ಅಧಿಕಾರಿಗಳು ಬಿಡುಗಡೆ ಮಾಡ್ತಿಲ್ಲ. ಉದ್ದೇಶಪೂರ್ವಕವಾಗಿಯೇ ಕಡಿಮೆ ಲೆಕ್ಕ ತೋರಿಸುತ್ತಿದ್ದು, ಇದರಿಂದ ಖಾಸಗಿ ಶಾಲೆಗಳು ಆರ್ಥಿಕ ಹೊರೆಯನ್ನ ಹೊರುವಂತಾಗಿದೆಯಂತೆ. ಸರ್, ನಾನು ಹೇಳಿದ್ನಲ್ಲ, 8,000ದಿಂದ 16,000 ಅದು ಕೂಡ ತಲೆ ಹೊಡಿತಾರೆ. ಅದರಲ್ಲಿ ನಿಮ್ಗೆ 16 ಬರಲ್ಲ, 12 ಬರುತ್ತೆ, 13 ಬರುತ್ತೆ, ಅದಕ್ಕೂ ಲಂಚ ಕೊಡಬೇಕು. ಇದು ನಡೀತಾ ಇದೆ. ಆದರೆ ನಮ್ಮ ಪ್ರಕಾರ ಕನಿಷ್ಠ ಇವತ್ತಿನ ಪ್ರಸ್ತುತ ಪರಿಸ್ಥಿತಿ ಅವ್ರ ಲೆಕ್ಕಕ್ಕೆ ಹೋಲಿಸಿದ್ರೆ 40ರಿಂದ 60,000 ರೂಪಾಯಿ ಕೊಡಬೇಕಾಗುತ್ತೆ. ಪೆಂಡಿಂಗ್ ಇದೆ ಸರ್, ಅದು ಒಂದು 200 ಕೋಟಿ ಹತ್ರ ಪೆಂಡಿಂಗ್ ಇದೆ. ರಾಜ್ಯ ಸರ್ಕಾರ ಕಳೆದ 9 ವರ್ಷಗಳ ಅನುದಾನ ಬಿಡುಗಡೆಯಲ್ಲಿ ಗೊಂದಲ ಮಾಡ್ತಿದೆ. ಆರ್ಟಿಇ ಆರಂಭವಾದಾಗಿನಿಂದಲೂ ಶಾಲೆಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಅನುದಾನ ರಿಲೀಸ್ ಮಾಡ್ತಿಲ್ಲ. ಸದ್ಯ ರಾಜ್ಯದಲ್ಲಿ ಆರ್ಟಿಇ ಅಡಿಯಲ್ಲಿ ದಾಖಲಾಗುವ ಪ್ರತಿ ಮಗುವಿಗೂ ಸರಾಸರಿ 8ರಿಂದ 16,000 ಬಿಡುಗಡೆ ಮಾಡ್ತಿದೆ. ಆದರೆ ವಾಸ್ತವದಲ್ಲಿ ಪ್ರತಿ ಮಗುವಿಗೂ ಖರ್ಚಾಗ್ತಿರೋದು ಹತ್ತಿರ 45ರಿಂದ 60,000 ಅಂತೆ. ಇದರ ನಡುವೆ ಕಳೆದ 2 ವರ್ಷಗಳಿಂದ ಯೋಜನೆಯ ಅನುದಾನ ಸುಮಾರು 200 ಕೋಟಿ ಬಾಕಿ ಉಳಿಸಿಕೊಂಡಿದೆ ಅಂತ ಕ್ಯಾಂಪ್ಸ್ ಆರೋಪಿಸಿದೆ. ಕೂಡಲೇ 16,000ದ ಬದಲು 40,000 ಬಿಡುಗಡೆ ಮಾಡಿ ಅಂತ ಒತ್ತಾಯಿಸಿದೆ. ಕಳೆದ 9 ವರ್ಷಗಳಿಂದ ನ್ಯಾಯಬದ್ಧವಾಗಿ ಸಿಗಬೇಕಾದ ಬಾಕಿ ಹಣ ಸಿಕ್ಕಿಲ್ಲ. ಈ ತಪ್ಪು ಲೆಕ್ಕಾಚಾರದಿಂದಾಗಿ ಖಾಸಗಿ ಶಾಲೆಗಳು ದಿವಾಳಿಯಾಗುವ ಸ್ಥಿತಿಗೆ ತಲುಪಿವೆ. ಈ ಬಗ್ಗೆ ಪ್ರಧಾನಿ ಅವರಿಗೂ ಪತ್ರ ಬರೆದಿದ್ದು, ತಕ್ಷಣವೇ ತಪ್ಪು ಲೆಕ್ಕಾಚಾರ ಸರಿಪಡಿಸಿ ಬಾಕಿ ಹಣ ಬಿಡುಗಡೆ ಮಾಡದಿದ್ರೆ ಕೋರ್ಟ್ ಮೆಟ್ಟಿಲಿರೋ ಎಚ್ಚರಿಕೆಯನ್ನು ನೀಡಿದ್ದಾರೆ. 18ರಲ್ಲಿ ಮಾಡ್ತೀನಿ, 19ರಲ್ಲಿ ಮಾಡ್ತೀನಿ. ಅಲ್ಲೇನ್ ಮಾಡ್ತಾರೆ ಗೊತ್ತಾ ಉಲ್ಲಾಸ್ ಅವರೇ? ಬರೀ ಡೇಟನ್ನು ತಿದ್ದುಪಡಿ ಮಾಡಿಬಿಟ್ಟು ಈ ವರ್ಷ ಶುಲ್ಕ ನಿಗದಿಪಡಿಸಿದೀವಿ, ರಿವೈಸ್ ಮಾಡಿದೀವಿ ಅಂತ ಕೋರ್ಟಿಗೆ ಇದು ಮಾಡ್ತಾರೆ. ಕೋರ್ಟಲ್ಲಿ ಏನಾಗುತ್ತೆ, ಕಂಟೆಂಪ್ಟಲ್ಲಿ ಓನ್ಲಿ ಟು ದಿ ಪಾಯಿಂಟ್ ಅವ್ರು ಕೇಳೋದು, ಆರ್ಗ್ಯುಮೆಂಟ್ ಕೇಳಲ್ಲ. ಕಂಟೆಂಪ್ಟ್ ಏನು, ಆದೇಶ ತಿದ್ದುಪಡಿ ಆಗಿದೆಯಾ, ಡೇಟ್ ಚೇಂಜ್ ಮಾಡಿದೀವಿ ಅಂತ ಕೊಡ್ತಾರೆ. ಕಂಟೆಂಪ್ಟ್ ಮುಗ್ದೋಯ್ತು. 3 ಸಲ ಹಿಂಗೆ ಮಾಡ್ತಾರೆ, 3 ಸಲ ಹಿಂಗೆ ಮಾಡ್ತಾರೆ. ಮತ್ತೆ ಎಸ್ ಮಾಡ್ತೀವಿ, ಮತ್ತೆ ರಿಟ್ ಫೈಲ್ ಮಾಡ್ತೀವಿ, ನ್ಯಾಯಾಲಯಕ್ಕೆ ಹೋಗ್ತೀವಿ. ಆರ್ಟಿಇ ಕಾಯ್ದೆ ಸರ್ಕಾರ ಸರಿಯಾಗಿ ಜಾರಿಗೊಳಿಸುತ್ತಿಲ್ಲ ಅನ್ನೋದು ಖಾಸಗಿ ಶಾಲೆಗಳ ಒಕ್ಕೂಟದ ಆರೋಪ. ಸರ್ಕಾರ ತಕ್ಷಣವೇ ತೀರ್ಮಾನ ಕೈಗೊಳ್ಳಬೇಕಿದೆ. ಒಂದು ವೇಳೆ ಸರ್ಕಾರ ಕಣ್ಮುಚ್ಚಿ ಕುಳಿತರೆ ಕಾನೂನು ಹೋರಾಟದ ಎಚ್ಚರಿಕೆ ನೀಡಿದ್ದು, ಈ ನಿಟ್ಟಿನಲ್ಲಿ ಸರ್ಕಾರದ ನಿಲುವು ಏನಾಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.